ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಮಕ್ಕಳಲ್ಲಿ ಕಲಿಕಾ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಅಭ್ಯಾಸ ಪುಸ್ತಕಗಳನ್ನು ಆ್ಯಕ್ಟಿವಿಟಿ ಬುಕ್ಗಳನ್ನು ಇಲಾಖೆಯು ಸರಬರಾಜನ್ನು ಮಾಡಲಾಗಿದೆ. ಸೊ ಆತ್ಮೀಯರೇ, ಉದಾಹರಣೆಗೆ 9ನೇ ತರಗತಿಗೆ ಒಂದಿಷ್ಟು ಆ್ಯಕ್ಟಿವಿಟಿ ಬುಕ್ಕನ್ನು ಕೂಡ ಸರಬರಾಜು ಮಾಡಲಾಗಿದೆ. ಸೊ ಈ ಒಂದು ಆ್ಯಕ್ಟಿವಿಟಿ ಬುಕ್ಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನಾವು ಆನ್ಲೈನ್ ಮುಖಾಂತರ ಅಪ್ಡೇಟನ್ನು ಮಾಡಬೇಕಾಗ್ತದೆ. ಸೊ ಹಾಗಾದರೆ ಈ ಒಂದು ಆನ್ಲೈನ್ ಮಾಹಿತಿಯನ್ನು ಯಾವ ರೀತಿ ನಾವು ಅಪ್ಡೇಟನ್ನು ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ ಆದಮೇಲೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಒಂದು ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಇಲ್ಲಿ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಒಂದು ಹೋಮ್ ಪೇಜ್ ನಮಗೆ ಬರುತ್ತೆ. ಸೊ ಆದಮೇಲೆ ಈ ಒಂದು ಹೋಮ್ ಪೇಜನ್ನು ನಾವು ಸ್ಕ್ರೋಲ್ ಮಾಡ್ತಾ ಹೋದಾಗ ರೈಟ್ ಸೈಡ್ ಕರ್ಸರ್ ಅಬ್ಸರ್ವೇಷನ್ ಮಾಡಿ EGOV ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ IT ಅನೇಬಲ್ಡ್ ಪ್ರೋಗ್ರಾಮ್ಸ್ ಅಂತ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಸ್ಲೋ ಆಗಿ ಇದನ್ನು ಏನು ಮಾಡಬೇಕು, ಸ್ಕ್ರೋಲ್ ಮಾಡ್ತಾ ಬರಬೇಕು. ಸ್ಕ್ರೋಲ್ ಮಾಡ್ತಾ ಬಂದಾಗ ನೋಡಿ, ಇಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಇಲ್ಲಿದೆ. ಸೊ ಇಲ್ಲಿ ನಾವು ಆ್ಯಕ್ಟಿವಿಟಿ ಬುಕ್ ರಿಲೇಟೆಡ್ ಆಗಿರುವಂತಹ ಒಂದು ಐಕಾನ್ ಕೊಡಲಾಗಿದೆ, ದ್ಯಾಟ್ ಈಸ್ ಕಲಿಕಾ ಬಲವರ್ಧನೆ ಅಂತ. ಸೊ ಕಲಿಕಾ ಬಲವರ್ಧನೆ, ಕಲಿಕೆಯನ್ನು ಬಲವರ್ಧನೆ ಮಾಡಲಿಕ್ಕೆ ಇರುವಂಥ ಆ್ಯಕ್ಟಿವಿಟಿ ಬುಕ್ಸ್, ಚಟುವಟಿಕೆ ಪುಸ್ತಕಗಳು, ಅಭ್ಯಾಸ ಪುಸ್ತಕಗಳು. ಸೊ ನಾವು ಎಕ್ಸಾಕ್ಟ್ಲಿ ಆ್ಯಕ್ಟಿವಿಟಿ ಬುಕ್ಸ್ ಎಂಬ ಒಂದು ಲೈನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಆಗ ನಮಗೆ ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆದಮೇಲೆ ಈಗಾಗಲೇ ನಿಮಗೆ ಇಲ್ಲಿ HM ಲಾಗಿನ್ನು, ಬ್ಲಾಕ್ ಲಾಗಿನ್ನು, ಡಿಸ್ಟ್ರಿಕ್ಟ್ ಲಾಗಿನ್ನು, ಸ್ಟೇಟ್ ಲಾಗಿನ್ ಇದೆ. ನೀವು HM ಲಾಗಿನನ್ನು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇಲ್ಲಿ ಇರುತ್ತೆ. ಸೊ ಅದನ್ನು ಬಳಸಿಕೊಂಡು ನೀವು ಲಾಗಿನ್ ಆಗಿ. ಯೂಸರ್ ನೇಮ್ ಯೂಸ್ವಲಿ ನಿಮ್ಮ ಒಂದು ಡೈಸ್ ಕೋಡ್ ಆಗಿರುತ್ತೆ. ಸೊ ಪಾಸ್ವರ್ಡ್ ಈಗಾಗಲೇ ಇರುತ್ತೆ. ಒಂದು ವೇಳೆ ಪಾಸ್ವರ್ಡ್ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನಿಮ್ಮ BRC ಆಫೀಸಿನ ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿಯೂ ಕೂಡ ಪಾಸ್ವರ್ಡನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಎಸ್. ಸೊ ಈ ರೀತಿ ನಾವು ಇಲ್ಲಿ ಲಾಗಿನ್ ಆದ ಮೇಲೆ ಈ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡ್ಯೂಲ್ ಮೇಲೆ ನಮಗೆ ಎರಡು ಆಪ್ಷನ್ಸ್ ಬರುತ್ತೆ. ಒಂದು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್, ಎರಡನೇದು ಟೀಚರ್ಸ್ ಹ್ಯಾಂಡ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಇದೆ. ಸೊ ಇಲ್ಲಿ ನಾನು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರ್ಮ್ ಅಂತ ಬರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮೀಡಿಯಮನ್ನು ಮಾಡಿ ಯಾವ ಮಾಧ್ಯಮದ ನಿಮ್ಮ ಶಾಲೆಯಾಗಿದೆ. ಸೊ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಸೆಲೆಕ್ಟ್ ಕ್ಲಾಸು. ಸೊ ಯಾವ ಕ್ಲಾಸ್ ಇದೆ. ಸೊ 1ರಿಂದ 9ನೇ ತರಗತಿವರೆಗೆ ಇರುವಂಥದ್ದು 10ನೇ ತರಗತಿಗಿಲ್ಲ. ಸೊ ಕ್ಲಾಸನ್ನು ಸೆಲೆಕ್ಟ್ ಮಾಡಿ, ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ, ಮ್ಯಾಥಮೆಟಿಕ್ಸ್, ಸಂಸ್ಕೃತ, ಸೈನ್ಸ್, ಸೋಷಿಯಲ್ ಸೈನ್ಸ್, ಉರ್ದು. ಸೊ ಇಷ್ಟೊಂದು ಲಿಸ್ಟ್ ಇದೆ. ಸೊ ಯಾವ ಒಂದು ಪುಸ್ತಕವನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ, ಸೊ ಆ ಒಂದು ಪುಸ್ತಕವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿ. ನಂಬರ್ ಆಫ್ ಬುಕ್ಸ್ ಡಿಸ್ಟ್ರಿಬ್ಯೂಟೆಡ್, ನಿಮ್ಮ ಶಾಲೆಗೆ ಎಷ್ಟು ಪುಸ್ತಕ ಬಂದಿದೆ ಹಾಗೂ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಅದನ್ನು ಎಂಟ್ರಿ ಮಾಡಿ. ಎಕ್ಸಾಂಪಲ್ ಆಗಿ ನಾನು ಇಲ್ಲಿ 75 ಅಂತ ಮಾಡಿರ್ತೀನಿ. ಡೇಟ್ ರಿಸೀವ್ಡ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲೊಂದು ಕ್ಯಾಲೆಂಡರ್ ಟೈಪ್ ಓಪನ್ ಆಗುತ್ತೆ. ಆ ಡೇಟನ್ನು ಸೆಲೆಕ್ಟ್ ಮಾಡಿ. ಎಕ್ಸಾಂಪಲ್ ನಾನು ಇಲ್ಲಿ 15 ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟನ್ನು ಕೊಡ್ತೀನಿ. ಸಬ್ಮಿಟ್ ಅಂತ ಕೊಟ್ಟಾಗ ಇದು ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರ್ಮು ಕಂಪ್ಲೀಟ್ ಆಗ್ತದೆ. ಇದು ಒಂದು ಆಗಿದ್ದರೆ ಎರಡನೇ ಭಾಗ ಮಾಡ್ಯೂಲ್ 2ನಲ್ಲಿ ಹೋಗಬೇಕು. ಮಾಡ್ಯೂಲ್ 2ನಲ್ಲಿ ನಾವು ಟೀಚರ್ಸ್ ಹ್ಯಾಂಡ್ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಮತ್ತೊಂದು ಶಿಕ್ಷಕರ ಒಂದು ಹ್ಯಾಂಡ್ ಬುಕ್ ಇದೆ. ಸೊ ಹ್ಯಾಂಡ್ ಬುಕ್ಕನ್ನು ನಾವು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮೀಡಿಯಮ್ ಅಂತ ಬಂದಾಗ ಇಲ್ಲಿ ನಾವು ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಕೂಡ ಸೆಲೆಕ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಹ್ಯಾಂಡ್ ಬುಕ್ ಯಾವ ರೀತಿ ಇರುತ್ತೆ ಅಂದರೆ ಕ್ಲಾಸ್ 1, 2, 3ಗೆ ಒಂದು ಹ್ಯಾಂಡ್ ಬುಕ್ ಇದೆ. ಆಮೇಲೆ ಕ್ಲಾಸ್ 4 and 5 ಒಂದು ಹ್ಯಾಂಡ್ ಬುಕ್ಕು, 6 and 7 ಹ್ಯಾಂಡ್ ಬುಕ್ ಬೇರೆ, 8 and 9 ಹ್ಯಾಂಡ್ ಬುಕ್ ಬೇರೆ ಇರುತ್ತೆ. ಸೊ ನಾವು ಈ ರೀತಿ ಸೆಲೆಕ್ಟ್ ಮಾಡಿ ಸಬ್ಜೆಕ್ಟ್ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಬೇಕು, ನಂಬರ್ ಆಫ್ ಬುಕ್ಸ್ ಎಷ್ಟು ಬಂದಿದೆ ಅದನ್ನು ಎಂಟ್ರಿ ಮಾಡಿ, ಡೇಟನ್ನು ಹಾಕಿ ಸಬ್ಮಿಟನ್ನು ಕೊಡಿ. ಸೊ ಈ ರೀತಿ ಕಲಿಕಾ ಬಲವರ್ಧನೆ ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಸರಬರಾಜು ಆಗ್ತಿರುವಂತಹ ಒಂದು ಆ್ಯಕ್ಟಿವಿಟಿ ಬುಕ್ಸ್ ಇನ್ಫಾರ್ಮೇಷನ್ಸನ್ನು ನಾವು ಈ ರೀತಿ ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಇರುವಂಥ ಒಂದು ಐಕಾನ್ ಒಳಗಡೆ ಈ ಒಂದು ಕಲಿಕಾ ಬಲವರ್ಧನೆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಅದನ್ನು ಅಪ್ಡೇಟನ್ನು ಮಾಡಬೇಕಾಗ್ತದೆ. ಸೊ ಆದಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ಈ ಒಂದು ಕಲಿಕಾ ಬಲವರ್ಧನೆ ಆ್ಯಕ್ಟಿವಿಟಿ ಬುಕ್ಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ, ಜೈ ಹಿಂದ್, ವಂದೇ ಮಾತರಂ.